ಊರಿಗೊಂದು ಏನು ಕ್ಯಾಮ್ರಾ ಆಯ್ತು ನೀಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಂಜುನಾಥ ಸೈನಿಕ ವೃಂದ ಶಿಬಿರಾರ್ಥಿಗಳಿಗೆ ಇಲ್ಲಿ ಬಂದಿದ್ದು ನನಗೆ ತುಂಬ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಿರ್ತೀವಿ. ನೀವು ಅವೆಲ್ಲ ಹಂತಗಳನ್ನ ದಾಟಿ ನಮ್ಮ ದೇಶ ಸೇವೆ ಮಾಡಬೇಕಂತ ತಮ್ಮ ಹಗಲು ಎರಡು ಪರಿಶ್ರಮ ಪಡ್ತಾ ಇದ್ದೀರಿ. ತಮ್ಮನ್ನೆಲ್ಲ ನೋಡಿ ನಂಗೆ ಖುಷಿ ಆಯಿತು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ದೇಶ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ, ಈಗ ಪ್ರಾಸ್ತಾವಿಕವಾಗಿ ಸ್ವಾಗತ ಮಾಡುವುದಕ್ಕೆ ಸಿದ್ಧಾಂತ ಹೇಳಿದರು. ಕೋವಿಡ್ ಟೈಮಲ್ಲಿ ಪರಿಸರದ ಮಹತ್ವ, ಆಕ್ಸಿಜನ್ ಮಹತ್ವ, ನೀರಿನ ಮಹತ್ವ, ವಾಯು ಮಾಲಿನ್ಯ, ಅದ್ರ ಬಗ್ಗೆ ನಮಗೆಲ್ಲರಿಗೂ ಪರಿಸರ ಏನಾಗಿದೆ ಅಂದರೆ ಪಾಠ ಹೇಳಿಕೊಟ್ಟಿದೆ. ಮನುಷ್ಯ ಯಾವ ಥರ ತನ್ನ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕು, ನಾವು ಜೀವನ ಸಾಗಿಸುವ ರೀತಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಎಂಥ ಸಮಸ್ಯೆಗಳನ್ನ ನಾವು ಮುಂದೆ ಎದುರಿಸಬೇಕಾಗ್ತದೆ ಅನ್ನೋದನ್ನು ನಮಗೆ ಕೋವಿಡ್ ತೋರಿಸಿ ಹೋಗಿದೆ. ಅದಕ್ಕಾಗಿ ನಾವು ಏನು ಈ ಜಗತ್ತು ಎದುರಿಸ್ತಕ್ಕಂಥ ಈ ಪರಿಸರ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಿದಾವಲ್ಲ, ಅದಕ್ಕೆ ಒಂದೇ ಸೊಲ್ಯೂಷನ್ ಅಂತಂದರೆ ಗಿಡ ಮರಗಳನ್ನು ಬೆಳೆಸಬೇಕು, ಇರೋ ಗಿಡ ಮರಗಳನ್ನು ಉಳಿಸ್ಬೇಕು. ಅದಕ್ಕೆ ನಾವೇನು ಹೇಳ್ತಿರ್ತೀವಿ, ಪರಿಸರ ಸಂರಕ್ಷಣೆ ಅಂತ ಕರಿತೀವಿ. ಸಂರಕ್ಷಣೆ ಒಳಗೆ ಎರಡು ಭಾಗ ಬರ್ತವೆ. ಒಂದು ಎಲ್ಲೆಲ್ಲಿ ಅವಕಾಶ ಇದೆ, ಎಲ್ಲೆಲ್ಲಿ ಸ್ಥಳಾವಕಾಶ ಇದೆ, ಅಲ್ಲಿ ನಾವೆಲ್ಲ ಗಿಡ ಮರಗಳನ್ನ ಬೆಳೆಸಬೇಕು. ಇನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಥವಾ ಇಂಥ ಯುವಕ ಸಂಘಗಳು ಸಾರ್ವಜನಿಕರ ಗಿಡಗಳನ್ನ ಇಟ್ಟಿರ್ತಾರಲ್ಲ, ಅಂಥ ಗಿಡಗಳ ಅಂದರೆ ರಕ್ಷಣೆ ಮಾಡಬೇಕು. ಅವು ಎರಡೂ ಆದರೆ ನಾವು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ತಾವು ಕೂಡ ದೇಶವನ್ನು ಕಾಯೋದ್ರ ಜೊತೆಗೆ ಪರಿಸರವನ್ನು ಕಾಯೋಕ್ಕೆ ತಾವು ಮನಸ್ಸು ಮಾಡಬೇಕು, ಪರಿಸರವನ್ನು ಉಳಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಗಿಡ ಮರಗಳು ಹೆಂಗಿತ್ತಂದರೆ ನಮ್ಮ ಟಿ ವಿಗೆ ರಿಮೋಟ್ ಇದ್ದಂಗೆ. ಈಗೆಲ್ಲ ಈ ಬೇಸಿಗೆ ಒಳಗೆ ಈಗ ಫ್ಯಾನ್ ಆಫ್ ಮಾಡಿದರೆ ನಮ್ಮ ಜಳಕ ಮಾಡಿದಷ್ಟು ಬೆವರು ಹೋಗ್ತದೆ. ಯಾಕಂದರೆ ವಾತಾವರಣದ ಟೆಂಪ್ರೇಚರು ಪ್ರತಿ ವರ್ಷ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಈಗ ಇದೇ ಥರ ನಾವು ಹೆಚ್ಚಾದರೆ 2050ರಲ್ಲಿ ಈ ಭೂಮಿಯಲ್ಲಿ ಒಬ್ಬರು ಮಾನವನು ಉಳಿಯೋದಿಲ್ಲ. 52-53 ಡಿಗ್ರಿ ಸೆಲ್ಸಿಯಸ್ ಆಯ್ತಂದರೆ ಆ ವಾತಾವರಣಕ್ಕೆ ನಾವು ಯಾರೂ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನೂ ಏನಾಗಿದೆ ಅಂದರೆ ಪರಿಸರ ಇನ್ನೂ ನಮ್ಮ ಕೈಯಾಗಿ ರಿಪೇರಿ ಆಗೋ ಲೆವೆಲ್ದಾಗ ಐತಿ. ಅಂದರೆ ನಾವು ಈಗಿರ್ತಾರೆ ಗಿಡ ಮರಗಳನ್ನು ಬೆಳೆಸ್ತಾ ಹೋದರೆ, ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಾ ಹೋದರೆ, ವನ್ಯಜೀವಿಗಳ ಸಂರಕ್ಷಣೆ ಮಾಡ್ತಾ ಹೋದರೆ ಪರಿಸರ ನಾವು ಮತ್ತೆ ಅದನ್ನು ಮೊದಲಿನ ಸ್ಥಿತಿಗೆ ನಾವು ತರಲಿಕ್ಕೆ ನಮಗೆ ಅವಕಾಶ ಐತಿ. ಈ ಅವಕಾಶವನ್ನು ನಾವು ಕೈ ಚೆಲ್ಲಿ ಮುಂದೆ ನಾವು ರಿಪೇರಿ ಮಾಡ್ತೀವಿ ಅಂತಂದರೆ ಅವಾಗ ನಮ್ಮ ಕೈ ಮೀರಿ ಹೋಗಿರ್ತದೆ. ನಾವೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಎದುರಿಸಬೇಕಾಗ್ತದೆ. ನಾವು ಬದುಕಲಿಕ್ಕೆ ಆಕ್ಸಿಜನ್ನ ಕೊರತೆ ಆಗ್ತದೆ. ನಾಳೆ ನಾವು ಅನ್ನ ಹೇಳಿದಂಗೆ ನೀರಿನ ಗುಳಿಗೆ, ಆಕ್ಸಿಜನ್ ಗುಳಿಗೆ ಎಷ್ಟು ಬೇಕಷ್ಟ ನೀವು ಒಂದು ದಿವಸಕ್ಕೆ 100 ml ನೀರು ಕುಡಿಬೇಕಂದ್ರೆ 100 ml ಮಾತ್ರ ವಾಟರ್ ಕೊಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಗಿಡ ಮರಗಳನ್ನು ಬೆಳೆಸೋಣ, ಅರಣ್ಯವನ್ನು ಸಂರಕ್ಷಣೆ ಮಾಡೋಣ. ನೀರಿನ ಅವಶ್ಯಕತೆ ಎಷ್ಟಿತ್ತು ಅಷ್ಟೇ ಬಳಸಿ ಹರಿತಿರುವ ನೀರನ್ನು ನಾವು ಭೂಮಿ ಒಳಗೆ ಇಂಗಿಸ್ಬೇಕು. ನಾವು ಮೊದಲಾದರೆ ಅಲ್ಲೊಂದು ಇಲ್ಲೊಂದು ಬೋರ್ವೆಲ್ ಕಾಣ್ತಿದ್ವು. ಈಗ ಒಂದೋ ಹೊಲದ 4 ಬೋರ್ವೆಲ್ ಹಾಕ್ತಾರೆ. ಆದರೆ 4 ಹಾಕಿದ್ರು ಒಂದ್ರಾಗ ನೀರು ಬರ್ತದೆ, ಒಂದ್ರಾಗ ಹೋಗ್ತದೆ. ಯಾಕಂತ ಗೊತ್ತಿಲ್ಲ. ನೀರು ಕೆಳಗಡೆ ಹೋದ್ರೆ ತಾನೇ ನಾವು ಬೋರ್ ಹಾಕಿದರೆ ಮೇಲೆ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಮಳೆ ನೀರನ್ನು ಎಷ್ಟು ಸಾಧ್ಯ ಆಗ್ತೈತೆ ಅಂತ ನಾವು ಭೂಮಿ ಒಳಗೆ ಇಂಗಿಸ್ಬೇಕು. ಅದನ್ನು ಹರಿದು ಹೋಗ್ತಕ್ಕಂಥ ನೀರನ್ನು ನಿಲ್ಲಿಸಿ ಈ ಕೆರೆ ಇದರಲ್ಲಿ ನಾವು ಸಂಗ್ರಹ ಮಾಡೋದ್ರಿಂದ ಮುಂದೆ ನಮಗೆ ಹೆಲ್ಪ್ ಆಗ್ತದೆ. ಅದಕ್ಕಾಗಿ ತಾವೆಲ್ಲ ನಮ್ಮ ಅರಣ್ಯ ಇಲಾಖೆ ಜೊತೆ ಪರಿಸರ ಸಂರಕ್ಷಣೆ ಕೈ ಜೋಡಿಸಿರಿ ಅಂತ ಕೇಳ್ಕೊಳ್ತಾ, ಅಂದರೆ ನಮಗೆ ಸ್ವಲ್ಪ ಇದ್ದಂಗೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಮತ್ತೊಂದು ಸಲ ಅವಕಾಶ ಸಿಕ್ತಂದರೆ ನಾವು ಫ್ರೀ ಇದ್ದಾಗ ಬಂದು ತಮ್ಮ ಜೊತೆ ನಾವು ಮಾತಾಡ್ತೀವಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಪರಿಸರ ದಿನಾಚರಣೆಯನ್ನು ನಾವು ಜೂನ್ ತಿಂಗಳಲ್ಲಿ ಜೂನ್ 5ಕ್ಕೆ ನಾವು ಮಾಡ್ತೀವಿ. ಜೂನ್ ತಿಂಗಳಿಗೆ ಯಾಕೆ ಮಾಡ್ತೀವಿ ಅಂದರೆ ಜೂನ್ಗೆ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ನಾವು ಸಸಿಗಳನ್ನ ನೆಟ್ಟಿವಪ್ಪ ಅಂದರೆ ಅದು ಸಕ್ಸಸ್ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಜೂನ್ದಿಂದ ಪ್ರಾರಂಭವಾಗಿದೆ. ಈಗ ಎಲ್ಲರಿಗೂ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ ಇದೇ ವರ್ಷದ ಪರಿಸ್ಥಿತಿ ಯಾವ ರೀತಿ ಹೋಯ್ತಂದ್ರೆ ಹೀಟ್ ಯಾವ ರೀತಿ ಇದ್ದ 41-42 ಆಗಿದ್ರಿ. ನಾವು ಹುಟ್ಟಿದಾಂದ್ರೆ ಇಷ್ಟು ಹೀಟ್ ಇದ್ದಿದ್ದು ನಾನು ನೋಡಿಲ್ಲ. ಫಸ್ಟ್ ಟೈಮ್ ಈ ವರ್ಷ ನಾವು ನೋಡಿದ್ವಿ. ಅಷ್ಟು ಬಿಸಿಲು ಈ ವರ್ಷ. ಎಲ್ಲಿ ಬೋರ್ ಹಾಕಿ ನಮ್ಮಲ್ಲಿ 2 ಬೋರ್ ಹಾಕಿದ್ರಿ. 2 ಬೋರ್ ಹಾಕಿದ್ರೆ ನೀರು ಸಕ್ಸಸ್ ಆಗಲಿಲ್ಲ. ಭೂಮಿ ಒಳಗಿಂದ ಎಲ್ಲ ನೀರು ಹೋಗಿಬಿಡ್ತು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಗಿಡಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಮಳೆ ಬರ್ತಾ ಇಲ್ಲ. ಗಿಡಗಳ ಸಂಖ್ಯೆ ಹೆಚ್ಚಾದ್ರೆ ಮಳೆ ಬರ್ತದೆ. ಅದಕ್ಕೆ ನಾವು ಎಲ್ಲರೂ ಈಗಾಗಲೇ ಸರ್ ಮಾತಾಡಿದ್ರು. ಪ್ರತಿಯೊಂದು ಪರಿಸರ ನಾವು ಎಲ್ಲ ಹೆಂಗೆ ಬದುಕ್ತೀವಿ ಅಂದ್ರೆ ನಿಸರ್ಗದ ಒಳಗೆ ನಾವು ಬದುಕ್ತೀವಿ. ನಿಸರ್ಗ ಇರಲಿಲ್ಲ ಅಂದ್ರೆ ನಾವಿಲ್ಲ. ಈಗ ನೀರೇ ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯ ಇದ್ರಿ ಆಗುದಿಲ್ಲ. ಆಕ್ಸಿಜನ್ ಇಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮೆಡಿಸಿನ್ ಔಷಧ ಎಲ್ಲ ತಯಾರಾಗೋದು ಎದ್ರಾಗಂದ್ರೆ ನಮ್ಮ ಪರಿಸರ ಮತ್ತು ನೇಚರ್ ನಿಸರ್ಗ ಒಳಗೆ ತಯಾರಾಗ್ತದೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವೆಲ್ಲರೂ ವಾದಿಪ್ಪ ಅಂದ್ರೆ ನಾವು ಆರೋಗ್ಯವಂತರಾಗಿರ್ಬೋದು. ಬಹಳಷ್ಟು ತೊಂದರೆಗಳು ಮನುಷ್ಯ ನಾವು ಏನು ಮಾಡ್ತಾ ಇದ್ವಿ, ನಮ್ಮ ಸ್ವಂತ ಲಾಭಕ್ಕಾಗಿ ಗಿಡಗಳನ್ನ ಕಡಿದು ಆಮೇಲೆ ಅಲ್ಲಿ ಮನೆ ಕಟ್ಟೋದು, ಆಮೇಲೆ ಹೊಲ ಮಾಡೋದು, ಈ ರೀತಿ ಪರಿಸರವನ್ನು ನಾವು ಬರ್ಬರ್ತಾ ಕಡಿಮೆ ಮಾಡ್ತಾ ಹೊಂತೀವಿ.
ಇದರಿಂದ ಏನಾಗತ್ತಪ್ಪ ಅಂದ್ರೆ ವಾತಾವರಣ ಕಲುಷಿತ ಆಗತಿ. ವಾತಾವರಣ ಕಲುಷಿತ ಆಗೋದ್ರಿಂದ ಎಲ್ಲ ಎಷ್ಟೋ ಜನರಿಗೆ ಆರೋಗ್ಯ ತಪ್ಪುವಂಥ ಪರಿಸ್ಥಿತಿ ಬರ್ತದೆ. ಅದೇ ಕರೋನಾ ರೋಗ ಬಂದಿತ್ತು, ಎಲ್ಲರಿಗೂ ಗೊತ್ತದೆ ನಿಮ್ಗೆ. ಒಂದಕ್ಕೊಂದು ಸಂಬಂಧ ಇರ್ತದೆ ರೀ. ನಾವು ನಿಸರ್ಗ ಜೊತೆ ಬಾಳಬೇಕಾಗ್ತದೆ, ಜೀವನ ಮಾಡಬೇಕಾಗ್ತದೆ. ನಿಸರ್ಗ ನಮ್ಮ ಜೊತೆ ಇರಬೇಕಂದ್ರೆ ಅದನ್ನ ಉಳಿಸ್ಬೇಕು. ಆದ್ದರಿಂದ ಪ್ರತಿಯೊಬ್ಬರು ಮನುಷ್ಯಾಗ ನಿಮ್ಮ 5 ಗಿಡ ಹಚ್ಬೇಕ್ರಿ. ನಿಮ್ಮ ಅಂತ ಇರ್ಬೇಕು, 5 ಗಿಡ ನನ್ನವರಿ, ನಾನೇ ಬೆಳೆಸಿ ನನ್ನೋಗಿರ್ಬೇಕು. ಆ ರೀತಿ ನೀವು ಎಲ್ಲರೂ ಮಾಡಿದ್ರೆ ಪರಿಸರ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸರ್ ಅರ್ಜೆಂಟಾಗಿ ಒಂದು ಕಡೆ ಹೊಂಟಿದ್ದಾರೆ. ಮತ್ತೊಂದು ಸಲ ಸರ್ ನಾವು ಖರ್ಚು ವ್ಯವಸ್ಥಾನ ಮಾಡ್ತೀವಿ. ಈಗಾಗಲೇ ಮಾತಾಡಿದ್ವಿ ಅವ್ರ ಜೊತೆ. ಅವ್ರು ಅರ್ಜೆಂಟ್ ಹೋಗ್ತೀವಿ ಅಂತ ಇದ್ರು. ಇಲ್ಲಿ ಸರ್ ಅಲ್ಲಿಂದ ಇಲ್ಲಿ ತನಕ ಬಂದರಿ. ನಮ್ಮ ಸೈನಿಕ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ನಿಮ್ಮ ಒಂದೆರಡು ಮಾತುಗಳನ್ನು ಕೇಳಬೇಕಂತ ವಿನಂತಿ ಮಾಡಿಕೊಂಡಾಗ ಅವರ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.